ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ಎಷ್ಟು ದೊಡ್ಡ ಕ್ರೂರಿ ಕ್ರೀಡೆ ಅಂತ ಹೇಳಿದರೆ ಅಫ್ಘಾನಿಸ್ತಾನದಲ್ಲಿ ಒಂಟೆಯನ್ನು ಓಡಿಸ್ತಾರೆ. ಹೇಳಿ ಸರ್, ಆ ಒಂಟೆಯನ್ನು ಹೇಗೆ ಓಡಿಸುವುದು? ಒಂಟೆಗೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಟುವುದು, ಆ ಮಕ್ಕಳ ಕಿರಿಚಾಟದಿಂದ ಒಂಟೆ ಓಡೋದು. ನಮ್ಮ ದೇಶದಿಂದ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಕೊಂಡೋಗ್ತಾರಲ್ಲ, ಈಗ ಕಿಡ್ನಾಪ್ ಮಾಡಿ ಕೊಂಡೋಗ್ತಾರೆ ಮಕ್ಕಳನ್ನು ಅಂತ ಹೇಳ್ತಾರೆ. ಯಾತಕ್ಕೆ? ಅದೇ ಯೂಜಿಗೋಸ್ಕರ. ಆ ಅತೃಪ್ತ ಹೆಣ್ಣು ಮಗಳು ಸೌಜನ್ಯಳ ಮರ್ಮಾಂಗದೊಳಗೆ 6 ಇಂಚು ಮಣ್ಣು ತುರುಕಿ ಕಲ್ಲಲ್ಲಿ ಜಜ್ಜಿ ಪುಡಿ ಮಾಡ್ತಾರ ಸರ್. ಮಹೇಶ್ ಶೆಟ್ಟಿ ಅವರ ಅಕೌಂಟ್ಗೆ ಲಕ್ಷ ಬಂದಿದ್ ನಿಜ? ಖಂಡಿತ. ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ಉದಾಹರಣೆ ಕೊಡ್ತಾರೆ. ಎಷ್ಟು ದೊಡ್ಡ ಕ್ರೂರಿ ಕ್ರೀಡೆ ಅಂತ ಹೇಳಿದರೆ ಅಫ್ಘಾನಿಸ್ತಾನದಲ್ಲಿ ಒಂಟೆಯನ್ನು ಓಡಿಸ್ತಾರೆ. ಒಂಟೆಯನ್ನು ಓಡಿಸ್ತಾರೆ. ನಿಮ್ಗೆ ಗೊತ್ತಿದ ಆ ಒಂಟೆಯನ್ನು ಹೇಗೆ ಓಡಿಸೋದು? ಹೇಳಿ ಸರ್, ಆ ಒಂಟೆಯನ್ನು ಹೇಗೆ ಓಡಿಸೋದು? ಒಂಟೆ ಮೇಲೆ ಕೂತ್ಕೊಂಡು ಹೋಗುವಂಥದ್ದು. ಯಾರು ಅಪರಾಧಿಗಳು ಅಂತ ಇದ್ ಮಾಡಿ ಅಲ್ಲಿನ ವ್ಯವಸ್ಥೆ ಅದಲ್ಲ. ಒಂಟೆಗೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಟುವುದು, ಆ ಮಕ್ಕಳ ಕಿರಿಚಾಟದಿಂದ ಒಂಟೆ ಓಡೋದು. ಗೊತ್ತಾ ನಿಮ್ಗೆ? ಎಂತ ಕ್ರೂರ ಕ್ರೀಡೆ ಅಂತ ಹೇಳಿದ್ರೆ ಅದು. ನಮ್ಮ ದೇಶದಿಂದ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಕೊಂಡೋಗ್ತಾರಲ್ಲ, ಈಗ ಎಲ್ಲ ಕಿಡ್ನಾಪ್ ಮಾಡಿ ಕೊಂಡೋಗ್ತಾರೆ ಮಕ್ಕಳನ್ನು ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ? ಅದೇ ಜೂಜಿಗೋಸ್ಕರ. ಅದು ಜೂಜು, ಹುಚ್ಚು ಜೂಜು ಅದು. ಮಕ್ಕಳು ಎದುರು ಬೊಬ್ಬೆ ಹೊಡಿತಾವಲ್ಲ, ಕಿರಿತಾವಲ್ಲ, ಆ ಕಿರಿಚಾಟದ ಬೊಬ್ಬೆಯಿಂದಾಗಿ ಒಂಟೆ ಓಡೋದಂತೆ. ಇದು ಯಾರಿಗೂ ತಿಳಿದಿರುವುದಿಲ್ಲ. ಇದು ಸತ್ಯ. ಈ ಉದಾಹರಣೆ ಯಾಕೆ ಕೊಡ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಇವರಿಗೆ ಸಣ್ಣ ಸಣ್ಣ ಮಕ್ಕಳು ಕಿರಿಚಬೇಕು, ಒದ್ದಾಡಬೇಕು. ಈ ಕ್ರೂರಿ ಅತ್ಯಾಚಾರಿಗಳು ಇವರು, ಇಂಥ ಕ್ರೂರಿ ಅತ್ಯಾಚಾರಿಗಳು ಇವರು. ಮನಸ್ಸು ಸಂತೋಷ ಆಗ್ಬೇಕಾದ್ರೆ ಇಷ್ಟು ಕ್ರೂರವಾಗಿ ಕಾಮದ ದಾನೆಯನ್ನು ಮಾಡ್ಬೇಕು ಇವರು, ಆಗ್ಲೇ ಇವರಿಗೆ ಸಂತೋಷ ಆಗುದು. ಅಂತ ನೀಚರುಗಳು ಇವರು, ಅಂತ ಪಾಪಿಸ್ಟರ್ಗಳು ಇವರು. ಸರ್, ಅದೇ ಗರ್ಭದಲ್ಲೇ ಅಲ್ಲ ಬಂದಿದ್ದು? ಅಯ್ಯೋ, ಅವ್ರಿಗೆ ಗರ್ಭ ಪಿಂಡ ಏನಿಲ್ಲ ಸರ್, ಅವ್ರಿಗೆ ಬರೀ ಕಾಮದ ಕಣ್ಣು ಅವ್ರದ್ದು. ನೀವ್ ಹೇಳಿ, ಆ ಗ್ರಾಮದಲ್ಲಿ 1000 ಹೆಣ್ಮಕ್ಳ ಅತ್ಯಾಚಾರ ಕೊಲೆ ಆಗಿದೆ ಅಂತ ಹೇಳಿದ್ರೆ ಅವನು ತಾಯಿಯನ್ನು ಬಿಡುದಿಲ್ಲ, ಅವನು ತಂಗಿಯನ್ನು ಬಿಡುದಿಲ್ಲ, ಅವನ ಅಕ್ಕನನ್ನು ಬಿಡುದಿಲ್ಲ. ಅವನು ಬರೀ ಕಾಮ ಮಾತ್ರ. ಒಟ್ಟಾರೆ ಆಗಿ ಹೆಣ್ಣಾಗ್ಬೇಕು. ಇಲ್ಲಾದ್ರೆ ಆ ಅತೃಪ್ತ ಹೆಣ್ಣು ಮಗಳು ಸೌಜನ್ಯಳ ಮರ್ಮಾಂಗದೊಳಗೆ 6 ಇಂಚು ಮಣ್ಣು ತುರುಕಿ ಕಲ್ಲಲ್ಲಿ ಜಜ್ಜಿ ಪುಡಿ ಮಾಡ್ತಾರ ಸರ್. ಪುಡಿ ಮಾಡ್ತಾರ? ಯಾವನಾದ್ರೂ ಪಾಪಿ ಮಾಡ್ತಾನ ಸರ್? ಮನುಷ್ಯತ್ವ ಇರೋಂತ ಯಾರು ಮಾಡಲ್ಲ. ಇಲ್ಲ ಸರ್, ಮನುಷ್ಯತ್ವ ಸರ್. ನರ ಸತ್ತ ನಾಯಿಗಳು ಇವರೆಲ್ಲ ಪಾಪಿಗಳು. ಇದನ್ನು ಪ್ರಶ್ನೆ ಮಾಡಿದ್ರೆ ಇದೆಲ್ಲಾದ್ರೂ ಹೊರಗಡೆ ಬರ್ತದಂತ ಹೇಳಿ ಕೋಟಿ ಕೋಟಿ ಖರ್ಚು ಮಾಡಿ ನಮ್ಮ ಹೋರಾಟವನ್ನು ನಿಲ್ಲಿಸ್ತಾರೆ. ಇದೇ ಅತ್ಯಾಚಾರಿಗಳು. ಈ ಕೋಟಿ ಅನ್ನೋದಕ್ಕೆ ಒಂದು ನೆನಪಾಯ್ತು ಸರ್. ಕಳೆದ ಕೆಲವು ವರ್ಷಗಳ ಹಿಂದೆ ಒಬ್ಬ ಖಾಸಗಿ ಚಾನಲ್ ಮುಖ್ಯಸ್ಥ ಈ ಒಂದು ತನಿಖೆಗೆ, ಈ ಒಂದು ಪ್ರಕರಣಕ್ಕೆ ಬಂದು ಒಂದಷ್ಟು ಕಾರ್ಯರೂಪಕ್ಕೆ ಇದು ಮಾಡ್ತಾರೆ. ತದನಂತರ ಏಕಾಏಕಿ ಅವರ ಮಾತಿನ ಶೈಲಿ ಬದಲಾಗುತ್ತೆ, ಮಾತಿನ ಒಳ ಅರ್ಥ ಬದಲಾಗುತ್ತೆ, ನಿಜಾಂಶ ಬದಲಾಗುತ್ತೆ ಅನ್ನೋ ಇದೋ ವಿಚಾರವಾಗಿ ನಿಮ್ಮನ್ನ ಮೇಲೆ ಆಪಾದನೆ ಹೊರಿಸುವಂಥದ್ದು ಮಾಡ್ತಾರೆ. ಮಹೇಶ್ ಶೆಟ್ಟಿ ಅವರ ಅಕೌಂಟ್ಗೆ ಲಕ್ಷ ಬಂದಿದ್ದು ನಿಜಾನ ಸರ್? ಖಂಡಿತ ಬಂತು. ಖಂಡಿತ ಬಂದಿದೆ. ನಿಮಗೂ ಕೂಡ ನನ್ನ ಬ್ಯಾಂಕಿನ ಎಲ್ಲ ಅಕೌಂಟ್ಗಳನ್ನು ಚೆಕ್ ಮಾಡಲಿಕ್ಕೆ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೇನೆ. ನನ್ನ ಪಾರದರ್ಶಕತೆ ಎಷ್ಟಿದೆ ಅಂತ ಹೇಳಿದ್ರೆ, ನನ್ನ ಸ್ವಂತ ಜಾಗ ಮಾಡಿದ ದುಡ್ಡನ್ನು ಕೂಡ ಟ್ಯಾಕ್ಸ್ ಕಟ್ಟಿ ವೈಟಲ್ಲೇ ದುಡ್ಡು ತಗೊಂಡಿದ್ದೇನೆ. ನಾನು ವೈಟಲ್ಲೇ ದುಡ್ಡು ತಗೊಂಡಿದ್ದೇನೆ. ನೀವು ಈಗಲೂ ಬೇಕಾದ್ರೆ, ನಿಮ್ಗೆ ಬೇಕಾದ್ರೆ ನಾವು ಈಗ ಬ್ಯಾಂಕ್ ಬಂದಾಗಿರ್ಬೋದು, ನಿಮ್ಗೆ ಆ ಬ್ಯಾಂಕಿನಲ್ಲಿ ಹೋಗಿ ನಾನೇ ಹೇಳ್ತೇನೆ, ನಾನು ಬರುದಿಲ್ಲ, ಇಂಥವ್ರು ಬರ್ತಾರೆ, ನನ್ನ ಅಕೌಂಟ್ ಅನ್ನು ಚೆಕ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅವರು ನನ್ನ ಮೇಲೆ ಹೀಗೆ ಆಪಾದನೆ ಬಂದಿದೆ, ನನ್ನ ಬ್ಯಾಂಕ್ ಅಕೌಂಟ್ ಅನ್ನು ಚೆಕ್ ಮಾಡ್ತಾರೆ, ಇಂಥ ಪ್ರಜಾಧ್ವನಿ ಟಿವಿ ಅವರು ಬರ್ತಾರೆ, ಚೆಕ್ ಮಾಡ್ಲಿ ಅಂತ ಹೇಳ್ತೇನೆ ನಾನು. ಹೋಗಿ ನೀವು
ನಮ್ಗೆ ಯಾವುದಿಲ್ಲ ನೋಡಿ. ನಾನೀಗ ಕೇಸ್ ಮಾಡ್ಬೋದು ನನ್ನ ಬ್ಯಾಂಕಿನ ಅಕೌಂಟಿಂದ, ನನ್ನ ಗುಪ್ತ ಬ್ಯಾಂಕಿನ ಅಕೌಂಟಿಂದ ಗುಪ್ತ ಒಂದು ವಿಚಾರವನ್ನು ಅವರಿಗೆ ಕೊಟ್ಟದ್ದು ಯಾರು? ನಾನು ಇಷ್ಟ ತನಕ ಅದಕ್ಕೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ? ನಿರಾಧಾರ ಸ್ವಾಮಿ ನಾವು ಈ ಪ್ರಕೃತಿದ ಮಧ್ಯದಲ್ಲಿ ಬದುಕುವವರು. ಇದು ನಮ್ಮನ್ನು ಉಳಿಸುವಂತದ್ದು, ಆ ಸುಳ್ಳು ಉಳಿಸುವುದಿಲ್ಲ. ನನ್ನ ಜಾಗ ಮಾರಿದ ದುಡ್ಡು ಅದು ಬ್ಯಾಂಕಿಗೆ ಟ್ಯಾಕ್ಸ್ ಸಮೇತ ಕಟ್ಟಿ ಅದನ್ನು ವೈಟ್ ಮಾಡ್ಕೊಂಡು ಬ್ಯಾಂಕಿಗೆ ಹಾಕಿಬಿಟ್ಟಿದ್ದೇನೆ. ಜಾಗ ಮಾರಿದ ದುಡ್ಡು ಯಾರು ನಮ್ಮ ಮೇಲೆ ಆರೋಪ ಮಾಡಿದನಲ್ಲ, ಅವನ ಹೆಂಡತಿ ಮಗಳನ್ನೆಲ್ಲ ಮಾರಿ ದುಡ್ಡು ಬ್ಯಾಂಕಿಗೆ ಹಾಕಿದ್ದಲ್ಲ, ಅವರಾಗೆ ಅಲ್ಲ ನಾವು. ನಾನು ನನ್ನ ಮಾರಿದ ಜಾಗದ ದುಡ್ಡನ್ನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಆ ದುಡ್ಡನ್ನು ವೈಟ್ ಮುಖಾಂತರ ಅಕೌಂಟ್ ಮುಖಾಂತರ ತಗೊಂಡಿದ್ದೇನೆ. ಅದು ದುಡ್ಡಿದೆ ಅಲ್ಲಿ ಬ್ಯಾಂಕಲ್ಲಿ, ಈಗಲೂ ಚೆಕ್ ಮಾಡಿ ನೀವು. ಆ ದುಡ್ಡನ್ನ ಇವರು ಈ ತರ ಜನಗಳಿಗೆ ಹೌದು, ಚೀನಾದಿಂದ ಬರ್ತದೆ, ಅಮೆರಿಕದಿಂದ ಬರ್ತದೆ, ಕಮ್ಯುನಿಸ್ಟರಿಂದ ಬರ್ತದೆ. ಆ ತರ ಬರೋದೇ ಆದ್ರೆ ವೈಟ್ ಅಲ್ಲಿ ಬರ್ಬೇಕು, ಬ್ಲಾಕ್ ಮನಿ ಬರ್ಬೇಕಲ್ವಾ? ನಾನು ಹೇಳುವಂಥದ್ದು, ಈಗ ನಮ್ಮ ದೇಶದ ಪ್ರಧಾನಿ ಚೀನಾಕ್ಕೆ ಹೋಗುದಿಲ್ವಾ? ಹೋಗ್ತಾರೆ. ಪಾಕಿಸ್ತಾನಕ್ಕೆ ಹೋಗುದಿಲ್ವಾ? ಜಪಾನ್ ಜರ್ಮನಿಗೆ ಬ್ರಿಟಿಷಿಗೆ ಹೋಗುದಿಲ್ವಾ? ಅಮೆರಿಕಕ್ಕೆ ಹೋಗುದಿಲ್ವಾ? ಹಾಗಾದ್ರೆ ಅಮೆರಿಕಕ್ಕೆ ಹೋದ ತಕ್ಷಣ ಮೋದಿ ಮತಾಂತರಿ ಅಂತ ಹೇಳುದಾ? ತಪ್ಪದು. ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಹೋದ ತಕ್ಷಣ ಮೋದಿ ಭಯೋತ್ಪಾದಕ ಅಂತ ಹೇಳುದಾ? ಚೀನಾಕ್ಕೆ ಹೋದ ತಕ್ಷಣ ಮೋದಿ ಕಮ್ಯುನಿಸ್ಟ್ ಅಂತ ಹೇಳುದಾ? ಆಯ್ತಪ್ಪ, ನಾವೆಲ್ಲ ಕಮ್ಯುನಿಸ್ಟರು, ಮುಸ್ಲಿಮಾನ್ ಪರ, ಮತ್ತೆ ಜಿಹಾದಿಗಳು ಎಲ್ಲ ಸರಿ, ಓಕೆ. ನೀವೇನಾಗಾದ್ರೆ ನಿಮ್ಮ ವರ್ಷನೆಲ್ಲ ತಿರ್ಸಿ ನೀವು ಮಾತಾಡ್ತಿರಲ್ಲ, ನೀವು ಯಾರು? ನೀವು ಹಿಂದೂ ದೇವಸ್ಥಾನ ಅಲ್ಲ ಅಂತ ಹೇಳಿ ಒಳಗೆ ಹಾಕಿ ಕೂತಿದ್ದೀರಲ್ಲ, ನೀವ್ಯಾರು? ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಇಲ್ಲಿ ಹಿಂದೂ ಸಂಘಟನೆ ನಾಳೆಗೆ ಏನು ಹುಳ ಬಿದ್ದಿದ್ಯಾ? ಅಣ್ಣಪ್ಪನ ಮಂಜುನಾಥನ ಶಾಪ ಇದೆಯಾ? ಏನಾದ್ರು ಶಾಪ ಇದೆಯಾ? ಇದು ಇರುವಂತದ್ದು. ನಾನು ಅದಕ್ಕೆ ಹೇಳುವಂಥದ್ದು, ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಸ್ವಾಮಿ, ನಾವು ಬದುಕಿರುವಂಥದ್ದು ಈ ಮಣ್ಣಿಗೋಸ್ಕರ. ಈ ಭಾರತೀಯ ಮಕ್ಕಳಾಗಿ ನಾವು ಬದುಕಬೇಕು ಇನ್ನು ಉಳಿದ ಸ್ವಲ್ಪ ಸಮಯವನ್ನು ಕೂಡ. ಇದರಲ್ಲಿ ದಂಧೆ ಅನ್ನುವಂಥದ್ದು ಪದ ಉಪಯೋಗಕ್ಕೆ ಬರ್ಲಿಕ್ಕೇನೆ ಇಲ್ಲ ನಮ್ಗೆ. 13 ವರ್ಷಗಳು ಕಳೆದೋಯ್ತು. ಆದ್ರೆ ಈಗ ಕಳೆದ 1 ತಿಂಗಳಿಂದ ಈಚೆಗೆ ಒಬ್ಬರು ಯೂಟ್ಯೂಬರ್ ಸಮೀರ್ ಎಂಬ ಯುವಕ ಅವರ ಯೂಟ್ಯೂಬ್ ಅಕೌಂಟ್ನಲ್ಲಿ ಒಂದು ಇಲ್ಲಿಗೆ ಸಂಬಂಧಪಟ್ಟರಂಗೆ ವಿಡಿಯೋ ಹರಿಬಿಡ್ತಾರೆ. ಅದಾದ್ಮೇಲೆ ಒಂದು ವೈರಲ್ ಆಗುತ್ತೆ, ರಾಜ್ಯದ ಮನೆ ಮಾತಾಗುತ್ತೆ. ಯಾರ್ಯಾರಿಗೆ ತಲುಪಿರಲಿಲ್ಲ 13 ವರ್ಷದಿಂದ ಎಲ್ಲರಿಗೂ ತಲುಪುವಂಥ ಇದಾಗುತ್ತೆ. ಒಂದೇ ದಿವಸದಲ್ಲಿ ಕೋಟಿ ಜನರು ವೀಕ್ಷಣೆ ಮಾಡುವಂಥ ಇದಾಗುತ್ತೆ. ಹಾಗೆ ನಿಜವಾದ ನಾಯಕತ್ವ ಇರತಕ್ಕಂಥ ಮಹೇಶ್ ಶೆಟ್ಟಿಯವರ ನಾಯಕತ್ವನ ಬೆಲೆ ಕೊಡ್ತೀವಿ, ಅವ್ರ ಬೆಂಬಲಕ್ಕೆ ನಾವು ನಿಂತ್ಕೊಳ್ತೀವಿ, ನಾವು ಅವ್ರ ಹಿಂದೆ ನಾವು ಇರ್ತೀವಿ ಅನ್ನೋದು ಬರುತ್ತೆ. ಇದಕ್ಕೆ ಏನು ಹೇಳ್ತೀರಾ ಸರ್? ನೋಡಿ, ಸಮೀರ್ ಅನ್ನುವಂಥ ಹುಡುಗ ನಾನು ತಿಳಿಯುವ ಮಟ್ಟಿಗೆ ಅದು ಯಾರು ಅಂತ ನಮಗೆ ಗೊತ್ತಿಲ್ಲ. ನಾನು ಮತ್ತೆ ಒಂದು ಸತ್ಯದ ಧರ್ಮದ ಪರವಾಗಿ ಇಷ್ಟ ತನಕ ಹೋರಾಟ ಮಾಡಿದವನು. ನನ್ನ ಅಣ್ಣಪ್ಪನ ಮಂಜುನಾಥ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನನಗೆ ಸಮೀರ್ ಅಂತ ಯಾರು ಅಂತ ಗೊತ್ತಾಗಿರೋದು ಯಾವಾಗ ಅವನು ಹಾಕಿದಂಥ ವಿಡಿಯೋ ಮರುದಿವಸ ಬೆಳಿಗ್ಗೆ ಪ್ರೈವೇಟ್ ಮಾಡಿರ್ತಾನೋ ಆ ಹೊತ್ತಿಗೆ ನನಗೆ ಗೊತ್ತಾಗ್ತದೆ ಇವನಿಗೆ ಯಾರೋ ಥ್ರೆಟ್ ಕೊಟ್ಟಿದ್ದಾರೆ ಅಂತೇಳಿ. ನಮ್ಮ ಹುಡುಗರಿಗೆ ಹೇಳ್ತೇನೆ, ನಮ್ಮ ವಾರ್ ರೂಮ್ ಇದೆ ಅದರಲ್ಲಿ ಹೇಳ್ತೇನೆ, ಅದರಲ್ಲಿ ಹಾಕಿ ಆ ಹುಡುಗ ಯಾರು ಅಂತ ಹುಡುಕಿ ಅವನಿಗೇನಾದ್ರೂ ತೊಂದರೆ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಇದೆಲ್ಲ ಪರಿಪಾಠ, ಇಂಥದ್ದೆಲ್ಲ ಆಗುವಾಗ ಮುಗಿಸುವಂತ ಒಂದು ಕೆಲಸ ಇರ್ತದೆ. ಅದಕ್ಕೋಸ್ಕರ ರಪ್ಪ ಹುಡುಗರಿಗೆ ಹೇಳಿದೆ, ಇಡೀ ನಮ್ಮ ಏನು ಎಲ್ಲ ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ವಾರ್ ರೂಮ್ ಇದೆ, ಅಲ್ಲಿ ಅವರಿಗೆ ಆ ತಂಡಕ್ಕೆ ಹೇಳ್ತೇನೆ, ಅವರು ನಂಬರ್ ತೆಗೆದು ಕಳಿಸ್ತಾರೆ. ಸಾಧಾರಣ 10:30 ಗಂಟೆಗೆ ಸಮೀರ್ ಇದ್ದು ನಂಬರ್ ಅಂತೇಳಿ. ಸಮೀರ್ಗೆ ಫೋನ್ ಮಾಡ್ತೇನೆ ನಾನು, ಯಾರು ಮಾತಾಡೋದು ಅಂತೇಳಿ ಸಮೀರ್ ಅಂತ. ಸಮೀರ್, ನಾನು ಮಹೇಶ್ ಶೆಟ್ಟಿ ತಿಮ್ಮರಡಿ ಮಾತಾಡ್ತಿದ್ದೇನೆ, ಸೌಜನ್ಯ ಪರ ಹೋರಾಟಗಾರರು ಅಂತೇಳಿ. ಸರ್ ನಮಸ್ಕಾರ ಸರ್, ನೀವು ಫೋನ್ ಮಾಡಿದ್ದು ಒಳ್ಳೇದಂತ ಹೇಳ್ತಾರೆ. ನಾನು ಮಾತಾಡ್ತೇನೆ, ಯಾಕೆ ನೀವು ವಿಡಿಯೋ ಡಿಲೀಟ್ ಮಾಡಿದ್ರಿ? ಇಲ್ಲ ಸರ್, ನಾನು ಪ್ರೈವೇಟ್ ಆಗಿ ಇಟ್ಟಿದ್ದೇನೆ. ಯಾಕೆ ಅಂತ ಕೇಳಿದೆ. ನಿನ್ನೆ ರಾತ್ರಿ ಮಲಗಬೇಕಾದ್ರೆ 11 ಗಂಟೆ ಹೊತ್ತಿಗೆ ಸಾಧಾರಣ 11.5 ಲಕ್ಷ ವ್ಯೂಸ್ ಆಗಿತ್ತು. ಬೆಳಿಗ್ಗೆ ಎದ್ದು 6:30 ಗಂಟೆಗೆ ನೋಡುವಾಗ ಒಂದು 17 ಲಕ್ಷ ವ್ಯೂಸ್ ಆಗಿದೆ. ನನಗೆ ಆ ವಿಡಿಯೋದಲ್ಲಿ ಏನೋ ಒಂದು ಹೆದರಿಕೆ ಆಯ್ತು ನನಗೆ.
ಇದು ರಾತ್ರಿ ಇದನ್ನು ಯಾರಪ್ಪ ಇಷ್ಟು ನೋಡಿದ್ದು ಅಂತ ಹೇಳಿ ಒಂದು ದೈವಿಕವಾದಂಥ ಹೆದರಿಕೆ ಆಯಿತು ನನಗೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಪ್ರೈವೇಟ್ ಮಾಡಿ ಇಟ್ಕೊಂಡಿದ್ದೇನೆ, ಡಿಲೀಟ್ ಮಾಡಲಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಅದನ್ನು ಬಿಟ್ಟು ಬಿಡಿ, ನೀವು ಅಂಥದ್ದೇನಿಲ್ಲ, ನೀವು ಅದಕ್ಕೆ ತಲೆಬಿಸಿ ಮಾಡೋದು ಬೇಡ. ಅಣ್ಣಪ್ಪ ಮಂಜುನಾಥ ನಮ್ಮ ಜೊತೆಯಲ್ಲಿ ಇರ್ತಾರೆ. ದೇವ್ರು ಯಾರಿಗೂ ಬೇರೆ ಅಲ್ಲ, ದೇವ್ರು ಎಲ್ಲದು ಒಂದೇ. ಅವನು ಹಿಂದೂ ಹುಡುಗಂತೆ ಗೊತ್ತು ನನಗೆ. ನೀನು ಅದಕ್ಕೆಲ್ಲ ಹೆದರ್ಬೇಡ, ನೀನು ನಮ್ಮದೇ ದೇವರು ಅದು. ಆದ್ರೆ ಇದನ್ನ ಮಾಡಿಸಿದ್ದು ಮಹೇಶ್ ಶೆಟ್ಟಿ ಹಾಗೂ ಗಿರೀಶ್ ಮಟ್ಟಣ್ಣನವರು ದುಡ್ಡು ಕೊಟ್ಟು ಮಾಡಿಸಿದ್ರು. ಆಯ್ತಪ್ಪ, ಅವ್ರು ಹೇಳ್ತಾ ಇರೋದೇ ನಾವೇ ಮಾಡಿಸಿದ್ದು. ಏನ್ ತಪ್ಪು ಅದರಲ್ಲಿ? ಏನ್ ತಪ್ಪು ಹೇಳಿ? ನಾನೇ ಮಾಡಿಸಿದ್ದು ಅಂತ ಹೇಳ್ತಾನೆ. ನಾನೇ ಮಾಡಿಸಿದ್ದಪ್ಪ. ಈ ಪಾಪಿಗಳು ಯಾರು ಅದನ್ನು ಕೇಳಲಿಕ್ಕೆ? ಇವರಾಗೆ ಡೋಂಗಿ ಮಾಡಿಸಲಿಲ್ಲ. ಏನೋ ಬೆತ್ತಲೆ ಫೋಟೋ ಹಾಕಿ, ಯಾರ್ಯಾರ ಹೆಣ್ಮಕ್ಳ ಬೆತ್ತಲೆ ಫೋಟೋ ಹಾಕಿ ಏನೇನು ಮಾಡಿ ಎಡಿಟ್ ಮಾಡಿ ಎಲ್ಲ ಆಗ್ತಾ ಇಲ್ಲಲ್ಲ. ನೇರವಾಗಿ ಹೇಳಿದ್ದೇನೆ ಅವನು. ಹಿಂದೂಗಳ ದೇವಸ್ಥಾನ ಹಿಂದೂಗಳ ಕೈಯಲ್ಲಿಲ್ಲ, ಅಲ್ಪಸಂಖ್ಯಾತರ ಒಳಗೆ ಹಾಕಿಕೊಂಡಿದ್ದಾರೆ. ಏನ್ ತಪ್ಪಾಯ್ತು? ಸರಿಯಲ್ಲ ಹೇಳಿದವನು. ಅದು ಹೇಳಿದ್ರೆ ಇವ್ರಿಗೆ ಯಾಕೆ? ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿದಂತೆ ಇವ್ರಿಗೆ ತಲೆ ಬಿಸಿ ಆಗೋದು.